ಗುಬ್ಬಿ ತಾಲೂಕಿನ ಬೊಮ್ಮೇನಹಳ್ಳಿ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕಳೆದ ಬಾರಿ ಬಜೆಟ್ನಲ್ಲಿ ಚಿಕ್ಕನಾಯಕನಹಳ್ಳಿ ಹಾಗೂ ಗುಬ್ಬಿ ತಾಲೂಕಿಗೆ ಆದ್ಯತೆಯನ್ನ ನೀಡಲಾಗಿತ್ತು. ಈ ಬಾರಿ ಮಧುಗಿರಿ ಮತ್ತು ಕೊರಟಗೆರೆಗೆ ನೀಡಿದ್ದು ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿಗೂ ಸರ್ಕಾರ ಮುಂದಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಿಟ್ಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಂಗಳ ನಾಗರಾಜು, ಮುಖಂಡರಾದ ದೇವರಾಜು, ನಿಟ್ಟೂರು ರಂಗಸ್ವಾಮಿ, ಕನಿಗಪ್ಪ, ಕಿಟ್ಟದಕುಪ್ಪೆ ನಾಗರಾಜು, ಜಗದೀಶ್, ಮೋಹನ್ ಚಂದ್ರಯ್ಯ, ಸೀತಾರಾಮಗೌಡ, ಕಿರಣ್, ಬೊಬ್ಬೇನಹಳ್ಳಿ ಶಿವಶಂಕರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಕೈ ಬಿಟ್ಬಿಟ್ಟಿದ್ದು ಅದಕ್ಕೆ ಈಗ ಸೇರಿಸಿ ಈಗ ಕಂಪ್ಲೀಟ್ ಮಾಡಿಸ್ತಕ್ಕಂಥದ್ದನ್ನ ಮಾಡ್ತಿದ್ವಿ. ಮತ್ತು ಕಡಬದಲ್ಲಿ ಒಂದು ಕಟ್ಟಡ, ಹೊಸ ಕಟ್ಟಡ ಕಟ್ತಕ್ಕಂಥದ್ದನ್ನ ಇವತ್ತು ಬುದ್ಧಿ ಪೂಜೆ ಮಾಡ್ತಾಯಿದ್ವಿ. ಮತ್ತು ನಮ್ಮ ರೈಲ್ವೆ ಮಂತ್ರಿಗಳು ಬೇರೆ ಬರ್ತಾ ಇದ್ದಾರೆ. ಅವರು ಕೆಲವು ಕಡೆ ಎಲ್ಲ ಒಂದು 4-5 ಕೆಲವು ಕಡೆ ಅಂಡರ್ ಪಾಸ್ ಮಾಡವ್ರೆ, ಕೆಲವು ಕಡೆ ಓವರ್ ಬ್ರಿಡ್ಜ್ ಮಾಡವ್ರೆ. ಅವೆಲ್ಲ ಇವತ್ತು ವೀಕ್ಷಣೆ ಬರ್ತಾ ಇದ್ದಾರೆ. ನೆಕ್ಸ್ಟು ಅವು ಕೂಡ ಗುದ್ಲಿ ಪೂಜೆ ಮಾಡ್ತಕ್ಕಂಥದ್ದನ್ನ ಮಾಡಿ ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. DK ಶಿವರಾವ್ ಕೂಟ ಪಾರ್ಟಿ ಬೇರೆ ಮಾಡಿದ್ರು. ತಾವೆಲ್ಲೂ ಕೂಡ ಕಾಣಿಸ್ಕೊಂಡ್ರೆ ರಾಜಣ್ಣ ಅವರು ಪರಮೇಶ್ವರ್ ಕಾಣಿಸ್ಕೊಳ್ಳಿಲ್ಲ. ನಿಮಗೆ ಇನ್ನೇನು ಕೆಲಸ ಇತ್ತು, ಪತ್ರಕರ್ತರು ಹಿಡ್ಕೊಂಡು ಹೇಳ್ತಾ ಇರ್ತೀವಿ. ಇಷ್ಟ ಯಾರ್ಯಾರಿಗೆ ಪ್ರೋಗ್ರಾಮ್ ಎಲ್ಲಿರ್ತಾವೋ ಏನೋ ಗೊತ್ತಿರಲ್ಲ. ಫ್ರೀಯಾಗಿರೋರು ಹೋಗಿರ್ತಾರೆ, ಕೆಲಸ ಇರೋರು ಹೋಗಿರಲ್ಲ. ಇದು ಯೂಶುವಲಾಗಿ ಅಸೆಂಬ್ಲಿ ನಡೆಯುವಾಗ ನಮ್ಮ ಅಧ್ಯಕ್ಷರು ಪ್ರತಿ ಬಾರಿ ಕೊಡ್ತಾವ್ರೆ, ಪಾರ್ಟಿ ಕೊಡ್ತಾವ್ರೆ, ಔತಣ ಕೊಡ್ತಾವ್ರೆ. ಇದು ಸಹಜವಾಗಿ ಆಗಿರ್ತಕ್ಕಂಥದ್ದು. ಅವರು ಅಧ್ಯಕ್ಷರಾಗಿ 5 ವರ್ಷ ಆಯಿತು ಅನ್ನೋಕ್ಕೆ ದೃಷ್ಟಿ ಇಟ್ಕೊಂಡು ಕೊಟ್ಟಿದ್ದಾರೆ ಅಷ್ಟೇ. ಅದರಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥ ಏನೂ ಇಲ್ಲ. ನೀವು ಬಿಡ್ತಲಿಲ್ಲ ಒಟ್ಟಿನಲ್ಲಿ. ಪತ್ರಕರ್ತರು ಮಾತ್ರ ಬಿಡ್ತಿಲ್ಲ. ನೀವು ಏನಾರ ನಾವು ಮಾತಾಡಿರೋದು ಒಂದು ಬರೀತೀರಾ, ನಾವೆಲ್ಲ ಒಂದು ಕಡೆಗೆ ಹೋದ್ರೆ ಅದನ್ನು ಬರೀತೀರಾ. ಅಷ್ಟು ಬಿಟ್ಟರೆ ನೀವು ಪ್ರಚಾರ ಮಾಡ್ತೀರ ಬಿಟ್ಟರೆ ಏನೂ ನಡೀತಿಲ್ಲ. ಬಜೆಟ್ನಲ್ಲಿ ತುಮಕೂರಿಗೆ 2 ಕ್ಷೇತ್ರಗಳಿಗೆ ಮಾತ್ರ ಅವಕಾಶ ಆಯಿತು, ಬೇರೆ ಕ್ಷೇತ್ರಗಳಿಗೆ ಏನೂ ಸಿಗಲಿಲ್ಲ. ನಮಗೆಲ್ಲ ಆಗಿದೆ. ಚಿಕ್ಕನಾಯಕನಹಳ್ಳಿಗೆ ಹೋದ್ಸರಿ MIನಲ್ಲೇ ಕೊಟ್ಟು ಚಿಕ್ಕನಾಯಕನಹಳ್ಳಿ, ಗುಬ್ಬಿ 2 ಮಾಡಿದರು. ಈಗ ನಮ್ಮ ಎತ್ತಿಮೊಳಗೆ ಹೋದ್ಸರಿ ಲಿಫ್ಟ್ ಇರಿಗೇಷನ್ನು ಕೊಟ್ಟಿದ್ದರು. ಈ ಸರಿ ಆ ಭಾಗದಾಗೆ ಇನ್ನೂ ಆಗಿರಲಿಲ್ಲ. ಅದಕ್ಕೆ ಎಲ್ಲೆಲ್ಲೂ ಆಗಿಲ್ಲ, ಅಲ್ಲೆಲ್ಲಿ ಕೊಟ್ಟಿದ್ದಾರೆ. ಆಗಿರೋಕ್ಕೆಲ್ಲ ಯಾಕೆ ಕೊಡ್ತಾರೆ ತಿರ್ಗಾನ? ನಮ್ಮಲ್ಲೆಲ್ಲ ಆಗಲವಾಡಿ ಎಲ್ಲ ಆಗೈತಿಲ್ಲ. ಲಾಸ್ಟ್ ಇಯರು ಮಧುಸ್ವಾಮಿ ಅವರು ಮಂತ್ರಿ ಇದ್ದಾಗಲೇ ನಮಗೆ ಹಣ ಬಿಡುಗಡೆ ಮಾಡಿದರು. ಅವೆಲ್ಲ ಕಂಪ್ಲೀಟ್ ಆಗಿವೆ. ನಾವು ಇನ್ನೂ ಸ್ವಲ್ಪ ಇದ್ದಾವೆ, ಈಗ ಶುರು ಮಾಡಿ. ಗ್ಯಾರಂಟಿ ಯೋಜನೆ ಅಧ್ಯಕ್ಷರನ್ನ ಏನು ಸಂಬಳ ಕೊಡ್ತಿದ್ದೀರಾ ಅಂತ ಒಂದು ಮಾತುಕತೆ ನಡೀತಾ ಇದೆ. ಅದೆಷ್ಟು ಸರಿ ಇದೆ ಅಂತ ಪ್ರಶ್ನೆ. ತಪ್ಪೇನೈತೆ? ಎಲ್ಲ ಸರ್ಕಾರಗಳು ಇದ್ದಾಗಲೂ ನಿಗಮಗಳಿಗೆ ಈಗ ಮತ್ತೊಂದು ಎಲ್ಲರನ್ನೂ ಕಾರ್ಯಕರ್ತರು ನೇಮಿಸಿ ಅವ್ರಿಗೆ ಸಂಭಾವನೆ ಕೊಡ್ತಕ್ಕಂಥದ್ದನ್ನ ಮಾಡ್ತಾರೆ. ಅದೇ ರೀತಿ ಇದು ಕೂಡ ಮಾಡಿದ್ದಾರೆ. ಆದರೆ ಏನು ತಪ್ಪಿಲ್ಲ. ಒಟ್ಟಿನಲ್ಲಿ ವಿರೋಧ ಮಾಡಬೇಕು ಅಂತ ಅಂದರೆ ಏನು ಬೇಕಾದರೂ ವಿರೋಧ ಮಾಡಿ. ಸದ್ಯ ZP ಎಲೆಕ್ಷನ್ಸ್ ಏನಾಗ್ತಾ ಇದೆ ಗೊತ್ತಿಲ್ಲ. ಇನ್ನೂ ಏಪ್ರಿಲ್ ಮೇನಲ್ಲಿ ಆಗ್ಬೋದು ಅಂತ ಅಂದ್ಕೊಳ್ಳಿ.